ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಉಲಂದಾನು ಅಂತ ಒಂದು ಟೆಂಪಲಿಗೆ ಬಂದಿದ್ದೀವಿ. ಮೋಸ್ಟ್ ಇನ್ಸ್ಟಾಗ್ರಾಮ್ ಫ್ರೆಂಡ್ಲಿ ಟೆಂಪಲ್, ಅಂದರೆ ವೈರಲ್ ಆಗಿರೋದು. ತುಂಬಾ ಬ್ಯೂಟಿಫುಲ್ ಟೆಂಪಲ್. ನಾನು ಲಾಸ್ಟ್ 9 ಇಯರ್ಸ್ ಬಂದಾಗ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಟೆಂಪಲ್ಲು. ಇವಾಗ ಅದು ಸ್ವಲ್ಪ ಪಿಕಾಕ್ಷಿ ಓವರ್ ಪವರ್ ಮಾಡಿದೆ ಬಿಕಾಸ್ ಇಟ್ ವಾಸ್ ಬ್ಯೂಟಿಫುಲ್. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ. ಸೊ ಈ ದೇವಸ್ಥಾನ ತುಂಬಾ ವೆಲ್ ಮೇಂಟೈನ್ಡ್ ಇದೆ. ಇವತ್ತು ನಾನು ಮತ್ತು ನನ್ನ ಮಗಳು ಇಬ್ಬರು ಇಂಡೋನೇಷಿಯನ್ ಟ್ರೆಡಿಷ್ನಲ್ ಬಾಲಿನೀಸ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಟೂರಿಸ್ಟ್ಗೆಲ್ಲ ತುಂಬಾ ಆಸೆಯಾಗಿ ಫೋಟೋಸ್ ತಗೋತಾ ಇದ್ದಾರೆ ನಮ್ಮ ಜೊತೆ. ಇದು ವಾಟರ್ ಟೆಂಪಲು, ವಾಟರ್ ಒಳಗಡೆ ಇದೆ ಟೆಂಪಲ್ಲು. ಸೊ ಇವತ್ತು ಸ್ಕೂಲ್ ಟ್ರಿಪ್ ಅದೆಲ್ಲ ಬಂದಿದ್ದಾರೆ. ಇದು ಎಂಟ್ರೆನ್ಸ್. ಪಯಣಗೆ ಈ ಥರ ಕಾಸ್ಟ್ಯೂಮ್ ಎಲ್ಲ ಹಾಕಿದಾಗ ತುಂಬಾ ಖುಷಿ ಪಡ್ತಾಳೆ. ಶಿ ಈಸ್ ಎಂಜಾಯಿಂಗ್ ಹರ್ ಸೆಲ್ಫ್. ವೆರಿ ಆರ್ಟಿಸ್ಟಿಕ್, ಬ್ಯೂಟಿಫುಲಿ ಡನ್ ಟೆಂಪಲ್ಸ್. ನಮ್ಮ ಲೋಕಲ್ ಗೈಡ್, ನಮ್ಮ ಲೋಕಲ್ ಹೋಸ್ಟ್ ಏನಿದ್ದಾರೆ ಅವರು ನಮಗೆ ಈ ಡ್ರೆಸ್ಸಸ್ನ ಅರೇಂಜ್ ಮಾಡಿಕೊಟ್ರು. ತುಂಬಾ ಬ್ಯೂಟಿಫುಲ್ ಇದೆ. ವಾಟ್ ಅ ಬ್ಯೂಟಿಫುಲ್ ಟೆಂಪಲ್ ಇಟ್ ಈಸ್. ನೋಡೋಕ್ಕೇ ಎಷ್ಟು ಖುಷಿ ಅನಿಸುತ್ತೆ. ಸುತ್ತಲೂ ನೇಚರ್, ವಾಟರ್, ಮಧ್ಯದಲ್ಲಿ ಈ ಥರ ಪಿಕ್ಚರ್ ಪರ್ಫೆಕ್ಟ್ ಬ್ಯೂಟಿಫುಲ್ ಟೆಂಪಲ್. ಒಂಥರ ತುಂಬಾ ಖುಷಿ ಅನಿಸ್ತು. ವಾಲ್ಪೇಪರ್ಸಲ್ಲೆಲ್ಲ ಇದನ್ನೆಲ್ಲ ನೋಡಿದ್ವಿ, ಬಟ್ ರಿಯಲ್ ಲೈಫಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಅಂತ ಅನಿಸ್ತಾ ಇದೆ. ನಾವು ಸಹ ಒಂದಷ್ಟು ಫ್ಯಾಮಿಲಿ ಪಿಕ್ಚರ್ಸ್, ಫೋಟೋಶೂಟ್ಸ್ ಎಲ್ಲ ಮಾಡಿಸ್ಕೊಂಡ್ವಿ ಇಲ್ಲಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದೆಲ್ಲ ತುಂಬಾ ಹಳೆಯ ದೇವಸ್ಥಾನಗಳು, ಅಷ್ಟು ವರ್ಷಗಳಿಂದ ಹಾಗೆ ನಿಂತಿದೆ ಅದು. ಆ್ಯಂಡ್ ಅಲ್ಲಿ ರಿಯಲ್ ಹುಲ್ಲನ್ನು ಯೂಸ್ ಮಾಡಿರ್ತಾರೆ. ಆ ಗೋಪುರ ಏನು ನೋಡ್ತಿದ್ದೀರಲ್ಲ ಅದರಲ್ಲಿ. ಆ್ಯಂಡ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನಿದೆ ಅಲ್ಲ, ಆ ನಂಬರ್ಸ್ ಸಹ ಏನಂತಾರೆ, ಮೇನ್ ಟೆಂಪಲ್ಗೆ ಒಂದು ನಂಬರ್ ಇರುತ್ತೆ, ಸಬ್ ಟೆಂಪಲ್ಗೆ ಇನ್ನೊಂದು ನಂಬರ್ ಇರುತ್ತೆ, ಆ ಥರ. ಸೊ 9, 7, 5, 3 ಆ ಥರ ಇಟ್ಟಿರ್ತಾರೆ ಗೋಪುರಗಳು. ಇವಾಗ ನೋಡ್ತಿರೋ ಜಾಗ ಏನಿದೆ, ಈ ಜಾಗದಲ್ಲಿ ಬರೀ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡ್ರೆ ಮಾತ್ರ ಬಿಡ್ತಾರೆ, ಬೇರೆ ಯಾರಿಗೂ ಅಲೋ ಇಲ್ಲ. ಇವರು ರೂಲ್ಸ್ ಎಲ್ಲನೂ ತುಂಬಾ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಡ್ರೆಸ್ ಕೋಡ್ ಇರ್ಬೋದು, ಶೂಸು, ಅದು ನಮ್ಮ ಥರನೇ ಇಂಡಿಯಾ ಥರ ಶೂಸ್ ಅಲೋ ಇರಲ್ಲ, ಅಥವಾ ಇದೇ ಥರ ಪರ್ಟಿಕ್ಯುಲರ್ ಡ್ರೆಸ್ ಹಾಕೋಬೇಕು ಅನ್ನೋದು ಅದೆಲ್ಲನೂ ಫಾಲೋ ಮಾಡ್ತಾರೆ. ಸೊ ಅದನ್ನು ರೆಸ್ಪೆಕ್ಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನಾವೀಗ ಮತ್ತೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಸುಮಾರು ದೇವಸ್ಥಾನಗಳು ಒಂದೇ ಸಿಮಿಲರ್ ಸ್ಟೈಲಲ್ಲಿ ಕಾಣುತ್ತೆ ನಿಮಗೆ. ಇಟ್ಸ್ ಅ ಹ್ಯೂಜ್ ಕ್ಯಾಂಪಸ್. ಇಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸಹ ಇಲ್ಲಿ ಹಬ್ಬಗಳ ಟೈಮಲ್ಲಿ ದೊಡ್ಡ ದೊಡ್ಡ ಇವೆಂಟ್ಸ್ ಆಗುತ್ತೆ. ಇವೆಂಟ್ಸ್ಗೋಸ್ಕರನೇ ಸೆಪರೇಟಾಗಿ ಮಂಟಪಗಳನ್ನ ಸಹ ಮಾಡಿ ಇಡಲಾಗಿದೆ. ಹಾಗೆಯೇ ಇಲ್ಲಿ ಮದುವೆಗಳು ಸಹ ನಡೆಯುತ್ತೆ. ಸೊ ನಾವು ಬಂದಾಗ ಸಹ ಒಂದು ಮದುವೆಗೆ ಅರೇಂಜ್ ಮಾಡ್ತಾಯಿದ್ರು ಇಲ್ಲಿ. ಇಲ್ಲಿ ನೋಡ್ಬೋದು, ಇದೆಲ್ಲ ಡೆಕೋರೇಷನ್ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿರುವಂತಹ ಬ್ಯಾಂಬೂ ಇರ್ಬೋದು ಅಥವಾ ಬೇರೆ ಬೇರೆ ಎಲೆಗಳಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಮದುವೆ ಅಂತಂದರೆ ಈ ಥರ ಡೆಕೋರೇಷನ್ ಇರುತ್ತೆ. ಆ್ಯಂಡ್ ದೇವರ ಮುಂದೆ ಅವರು ಮದುವೆಯನ್ನು ಮಾಡುವಂತಹದ್ದು. ಸೊ ನಮ್ಮ ಹಾಗೂ ಇವರ ಮಧ್ಯೆ ಸುಮಾರು ಸಿಮಿಲ್ಯಾರಿಟೀಸ್ ಇದೆ. ಜಸ್ಟ್ ಸ್ವಲ್ಪ ಶೈಲಿ ಬದಲಾಗ್ಬೋದು ಅಷ್ಟೇ. ಬಟ್ ಟ್ರೆಡಿಷನ್ ವೈಸು, ದೇವರು ನಂಬಿಕೆ, ಇದೆಲ್ಲನೂ ನಮಗೆ ಅವ್ರಿಗೆ ತುಂಬಾ ಸಿಮಿಲ್ಯಾರಿಟೀಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇದು ವೆಡ್ಡಿಂಗ್ ಡೆಕೋರೇಷನ್ ಈಗ ನಾವು ನೋಡ್ತಾ ಇರೋದು ತುಂಬ ಬ್ಯೂಟಿಫುಲ್ ಅನಿಸ್ತು. ಬಾಲಿನಲ್ಲಿ ಅವ್ರದ್ದೇ ಆಗಿರುವಂತಹ ಫೆಸ್ಟಿವಲ್ಸು, ಅವ್ರದ್ದೇ ಆಗಿರುವಂತಹ ಸೆಲೆಬ್ರೇಷನ್ಸು ಇದೆ. ಸೊ 10 ಇಯರ್ಸ್ಗೊಂದ್ಸರಿ ಒಂದು ಹಬ್ಬ ಬರುತ್ತೆ, 12 ಇಯರ್ಸ್ಗೊಂದ್ಸರಿ ಒಂದು ಹಬ್ಬ ಬರುತ್ತೆ. ಅದೇ ರೀತಿ ಸುಮಾರು ಇವೆಂಟ್ಸ್ನ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಅವರು ಟೆಂಪಲ್ಸ್ನೂ ಸಹ ಬಿಲ್ಡ್ ಮಾಡಿದ್ದಾರೆ, ಜನ ಜಾಸ್ತಿ ಸೇರಿದಾಗ ಹೇಗೆ ಮಾಡ್ಬೋದು ಅಂತ. ಸೊ ಇವರು ಇಲ್ಲಿ ಹಳ್ಳಿಗೆ ಒಂದು ಟೆಂಪಲ್ ಇರುತ್ತೆ. ಹಳ್ಳಿಗೆ 3 ಟೆಂಪಲ್ ಇರುತ್ತೆ ಟೋಟಲು. ಇದು ವಿಷ್ಣು ಟೆಂಪಲು. ಇಲ್ಲಿ ನಿಮ್ಮ ಎದುರುಗಡೆ ನೋಡ್ಬೋದು ನೀವು, ಗರುಡನ ಮೇಲೆ ಕೂತಿರುವ ವಿಷ್ಣುವನ ಒಂದು ಮೂರ್ತಿನ ನೋಡ್ಬೋದು ನೀವು ಇಲ್ಲಿ. ಇವರದು ಶಿವ, ವಿಷ್ಣು ಮತ್ತು ಬ್ರಹ್ಮ 3 ಗುಡಿಗಳು ಒಂದೊಂದು ಹಳ್ಳಿಯಲ್ಲಿ ಇರ್ತಾವಂತೆ. ಇದು ಅವರ ಕಲ್ಚರಲ್ ಆರ್ಟ್ ಫಾರ್ಮ್ಸ್. ಹಬ್ಬಗಳ ಟೈಮಲ್ಲಿ ಇದನ್ನು ಮಾಡ್ತಾರೆ. ದಾರಿನಲ್ಲಿ ಆ್ಯಸ್ ಯೂಶುವಲ್ ದೇವರ ವಿಗ್ರಹಗಳನ್ನ ನೀವು ನೋಡ್ಬೋದು. ಸುಮಾರು ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ. ನಾವೀಗ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಆನ್ ದಿ ವೇ ಇದು ಎಲ್ಲ ದಾರಿನಲ್ಲಿ ಪೇಂಟಿಂಗ್ಸ್ ಮಾರೋದು, ಇಟ್ಸ್ ಲೈಕ್ ಫುಲ್ ಆಫ್ ಮಾರ್ಕೆಟ್ ಆನ್ ದಿ ವೇ. ಇಲ್ಲಿ ದಾರಿನಲ್ಲಿಂದು ಬ್ಯೂಟಿಫುಲ್ ಆಗಿರೋ ಡ್ರಿಂಕ್ ಮಾಡ್ತಿದ್ದಾರೆ ಇವರು ಅಜ್ಜಿ. ಸೊ ನಾವು ಟ್ರೈ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ನೋಡಿದ ತಕ್ಷಣ. ಸ್ಮೆಲ್ ಇಸ್ ಲೈಕ್ ರಿಯಲಿ ಡಿವೈನ್. ಒಂಥರ ಒಂದು ಒಳ್ಳೆ ಪ್ರಸಾದದ ಸ್ಮೆಲ್ ಬರ್ತಿತ್ತು.
ಸೊ ಇದು ಬಾಳೆಹಣ್ಣು ಮತ್ತು ಬೆಲ್ಲದ ಪಾಕ, ಅದನ್ನು ಒಳಗಡೆ ಹಾಕ್ತಾರೆ. ಮತ್ತು ಇದು ಬ್ರೌನ್ ರೈಸ್ನ ಚೆನ್ನಾಗಿ ಬೇಯಿಸಿರುವಂತಹ ಬ್ರೌನ್ ರೈಸ್ ಇದು. ಆಮೇಲೆ ಮತ್ತೆ ಬನಾನಾ ಆ್ಯಂಡ್ ಬೆಲ್ಲದ ಪಾಕ, ಅದ್ರ ಮೇಲೆ ಕೋಕೋನಟ್ ಮಿಲ್ಕ್, ತೆಂಗಿನ ಹಾಲು ಲಾಸ್ಟಿಗೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ತಿಂದರೆ ಸಕ್ಕತ್ತಾಗಿತ್ತು. ತನಾ ಲಾಟ್ ಅಂತ, ಇದು ಸಹ ಒನ್ ಆಫ್ ದಿ ಫೇಮಸ್ ಟೆಂಪಲ್ಸ್ ಇನ್ ಬಾಲಿ. ಈ ಜಾಗಕ್ಕಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ಬರ್ತಾರೆ. ಇದು ಸಮುದ್ರದ ತೀರದಲ್ಲಿರುವಂತಹ ಬ್ಯೂಟಿಫುಲ್ ಟೆಂಪಲ್. ನೀವು ನೋಡ್ತಾ ಇರೋದು ಟ್ಯಾನ್ ಲಾಟ್ ಟೆಂಪಲ್. ಇದು ಬಂದ್ಬಿಟ್ಟು ಸಮುದ್ರದ ತೀರದಲ್ಲಿರೋದು. ರೌದ್ರ ರಮಣೀಯವಾಗಿ ಬೋರ್ಗರೆವ ಸಮುದ್ರ, ಅದರ ತೀರದಲ್ಲಿ ದೇವಸ್ಥಾನ. ಇಲ್ಲಿನ ವೈಬ್ಸ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ, ವೇವ್ಸೂ ಅದೇ ರೀತಿ ಸ್ಟ್ರಾಂಗ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿರೋ ಜಾಗ ಇದು. ಸಮುದ್ರದ ತೀರದಲ್ಲಿರುವಂತಹ ಒಂದು ದೊಡ್ಡ ಕಲ್ಲು, ಆ ದೊಡ್ಡ ಕಲ್ಲಿನ ಮೇಲೆ ನಿರ್ಮಿಸಲಾಗಿರುವಂತಹ ದೇವಸ್ಥಾನ. ಈ ಜಾಗಗಳೆಲ್ಲ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ನನಗಂತೂ ಗೊತ್ತಿದೆ. ಸೊ ಇದೇ ರೀತಿ ನೀವು ನಮ್ಮನ್ನು ಫಾಲೋ ಮಾಡ್ತಾರಿ, ನಿಮಗೆ ಇನ್ನಷ್ಟು ಜಾಗಗಳನ್ನ ಪರಿಚಯ ಮಾಡಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್.